ನಮಸ್ಕಾರ ಗೆಳೆಯರೇ. ಇದು ತುಂಬ ಚಿಕ್ಕ ಕತೆ. ಸಾಹುಕಾರರ ಬಳಿ ಕೆಲಸ ಮಾಡುತ್ತಿದ್ದ ಒಬ್ಬ ಹುಡುಗನಿದ್ದ. ಒಂದು ದಿನ ಸಾಹುಕಾರ ಅವನನ್ನು ಕೆಲಸದಿಂದ ತೆಗೆದುಹಾಕಿದನು. ಅವನು ನಿರುದ್ಯೋಗಿಯಾಗಿದ್ದರಿಂದ ದುಃಖಿತನಾಗಿ ತನ್ನ ಮನೆಯ ಕಡೆಗೆ ನಡೆದುಕೊಂಡು ಹೋಗುತ್ತಿದ್ದ. ಅವನು ದುಃಖದಿಂದ ತನ್ನ ಮನೆಯ ಕಡೆಗೆ ನಡೆಯುತ್ತಿದ್ದಂತೆ ಹಳ್ಳಿಯ ರಸ್ತೆಯಲ್ಲಿ, ಈ ಹಳ್ಳಿಯಲ್ಲಿ ಕೂಲಿ ಕಾರ್ಮಿಕರು ಯಾರಾದರೂ ಇದ್ದರೆ ನನಗೆ ಸಹಾಯ ಮಾಡಿ ಎಂಬ ಧ್ವನಿ ಅವನಿಗೆ ಕೇಳಿಸಿತು. ಒಬ್ಬ ವಯಸ್ಸಾದ ವ್ಯಕ್ತಿ ಹೆಗಲ ಮೇಲೆ 3 ಚೀಲಗಳನ್ನು ಹೊತ್ತುಕೊಂಡು ನಡೆಯುತ್ತಿದ್ದರು. ಹುಡುಗ ಏನಾಯಿತು, ಏನು ಕೆಲಸ ಎಂದು ಕೇಳಿದನು. ಆ ವ್ಯಕ್ತಿ ಹೇಳಿದನು, ನೋಡು ಮಗನೇ, ನನ್ನ ಹತ್ತಿರ 3 ಚೀಲಗಳಿವೆ. ಇದು ಅತ್ಯಂತ ಭಾರವಾದದ್ದು. ಯಾರಾದರೂ ಅದನ್ನು ಎತ್ತಲು ಸಾಧ್ಯವಾದರೆ ನಾನು ಇಲ್ಲಿಂದ ಬೇರೆ ಹಳ್ಳಿಗೆ ಹೋಗಬೇಕು. ಯಾರಾದರೂ ಆ ಚೀಲವನ್ನು ಹೊತ್ತುಕೊಂಡು ನನ್ನೊಂದಿಗೆ ಆ ಹಳ್ಳಿಗೆ ನಡೆದುಕೊಂಡು ಹೋಗಲು ಸಾಧ್ಯವಾದರೆ ನಾನು ಅವರಿಗೆ 3 ಚಿನ್ನದ ನಾಣ್ಯಗಳನ್ನು ನೀಡುತ್ತೇನೆ. ಆ ಹುಡುಗ ಹೇಳಿದ, ಇದು ತುಂಬ ಒಳ್ಳೆಯ ವ್ಯವಹಾರ. ನನಗೆ ಬೇರೆ ಕೆಲಸ ಇಲ್ಲ, ಈ ಕೆಲಸ ಸಿಕ್ಕಿದೆ. ಆ ಹುಡುಗ, ಸರಿ, ನಾನು ಅದನ್ನು ತೆಗೆದುಕೊಂಡು ಹೋಗುತ್ತೇನೆ ಎಂದನು. ಆ ಚಿಕ್ಕ ಬಲಿಷ್ಠ ಹುಡುಗ ಆ ದೊಡ್ಡ ಚೀಲವನ್ನು ಹೆಗಲ ಮೇಲೆ ನೇತು ಹಾಕಿಕೊಂಡು ನಡೆಯಲು ಪ್ರಾರಂಭಿಸಿದನು. ಆ ವ್ಯಕ್ತಿ ಮತ್ತೆ ಮತ್ತೆ ಆ ಹುಡುಗನನ್ನು ನೋಡುತ್ತಿದ್ದನು. ನಾನು ಈ ಚೀಲದೊಂದಿಗೆ ಓಡಿ ಹೋಗುತ್ತೇನೆ ಎಂದು ಅವರು ಅನುಮಾನಿಸುತ್ತಿದ್ದಾರೆ. ಅದಕ್ಕೆ ನಾನು ಏನು ಮಾಡಲಿ? ಹುಡುಗ ಅದರಲ್ಲಿ ಏನಿದೆ ಎಂದು ಕೇಳಿದನು. ಅದು ತುಂಬ ಭಾರವಾಗಿ ಕಾಣುತ್ತದೆ. ಆ ವ್ಯಕ್ತಿ ಹೇಳಿದರು, ಮಗನೇ, ಅದರಲ್ಲಿ ತಾಮ್ರದ ನಾಣ್ಯಗಳಿವೆ. ಹುಡುಗ ಸರಿ ಎಂದನು. ಸರಿ, ಅವರು ಮುಂದೆ ನಡೆಯಲು ಪ್ರಾರಂಭಿಸಿದರು. ಒಂದು ನದಿ ಬಂದಿತು ಮತ್ತು ಹುಡುಗ ಅದನ್ನು ದಾಟಲು ಪ್ರಾರಂಭಿಸಿದನು. ಆ ವ್ಯಕ್ತಿ ನದಿಯ ದಡದಲ್ಲಿ ನಿಂತಿದ್ದರು. ಆ ಹುಡುಗ, ಏನಾಯಿತು, ನೀನು ಯಾಕೆ ಬರುತ್ತಿಲ್ಲ ಎಂದು ಕೇಳಿದನು. ಆ ವ್ಯಕ್ತಿ ಹೇಳಿದರು, ಮಗನೇ, ನನ್ನ ಬಳಿ ಇನ್ನೂ 2 ಚೀಲಗಳಿವೆ ಮತ್ತು ನನ್ನ ಪಾದಗಳು ಜಾರಿ ನನ್ನ ಸಮತೋಲನ ತಪ್ಪಿದರೆ ನಾನು ನದಿಯ ಹರಿವಿನಲ್ಲಿ ಕೊಚ್ಚಿ ಹೋಗಿ ಮುಳುಗಿ ಹೋಗುತ್ತೇನೆ. ದಯವಿಟ್ಟು ನನಗೆ ಸಹಾಯ ಮಾಡು. ಹುಡುಗ ಈಗ ಏನು ಮಾಡಬೇಕೆಂದು ಕೇಳಿದನು. ಇನ್ನೊಂದು ಚೀಲ ತೆಗೆದುಕೋ, ನಾನು ನಿನಗೆ ಇನ್ನೂ 3 ಚಿನ್ನದ ನಾಣ್ಯಗಳನ್ನು ಕೊಡುತ್ತೇನೆ ಎಂದರು. ಆ ಹುಡುಗ, ವಾಹ್, ಇದು ಒಳ್ಳೆಯ ಡೀಲ್ ಅಂದ. ಅವನು 2ನೇ ಚೀಲವನ್ನು ತೆಗೆದುಕೊಂಡನು. ಈಗ ಹುಡುಗನ ಬಳಿ 2 ಚೀಲಗಳಿದ್ದವು. ಅವರು ಸ್ವಲ್ಪ ಮುಂದೆ ಹೋದರು ಮತ್ತು ಹುಡುಗ ಕೇಳಿದನು, ಒಂದು ವಿಷಯ ಹೇಳಿ, ತುಂಬ ಭಾರವಾಗಿ ಕಾಣುವ 2ನೇಯದು ಯಾವುದು? ಆ ವ್ಯಕ್ತಿ ಹೇಳಿದರು, ಮಗನೇ, ಅದರಲ್ಲಿ ಬೆಳ್ಳಿ ನಾಣ್ಯಗಳಿವೆ. ಆ ಹುಡುಗ ಹೇಳಿದ, ಸರಿ. ಆ ಮುದುಕ ಹುಡುಗನ ಮೇಲೆ ಪದೇ ಪದೇ ಕಣ್ಣಿಡುತ್ತಿದ್ದ. ಅವನು ಅದನ್ನು ತೆಗೆದುಕೊಂಡು ಓಡಿ ಹೋಗಬಾರದೆಂದು. ಆ ಹುಡುಗ ನನ್ನನ್ನು ಪದೇ ಪದೇ ಅನುಮಾನಾಸ್ಪದದಿಂದ ನೋಡುತ್ತಿದ್ದಾನೆಂದು ಭಾವಿಸಿದನು. ಕೊನೆಗೆ ಅವನು ಅವರ ಕಡೆಗೆ ತಿರುಗಿ, ನನ್ನ ಮಾತು ಕೇಳಿ, ನೀವು ನನ್ನನ್ನು ಕಳ್ಳನೆಂದು ಭಾವಿಸುತ್ತಿದ್ದೀರಿ ಎಂದನು. ನಾನು ಚೀಲಗಳೊಂದಿಗೆ ಓಡಿ ಹೋಗುತ್ತಿದ್ದೇನೆ ಎಂದು ನೀವು ಭಾವಿಸುತ್ತಿದ್ದೀರಿ. ನಾನು ಎಲ್ಲಿಗೂ ಹೋಗುವುದಿಲ್ಲ. ನನ್ನ ಜೀವನದುದ್ದಕ್ಕೂ ನಾನು ಪ್ರಾಮಾಣಿಕವಾಗಿದ್ದೇನೆ ಮತ್ತು ಇಂದು ನನ್ನ ಕೆಲಸದಿಂದ ವಜಾಗೊಳಿಸಲಾಗಿದೆ. ಆ ಸಾಹುಕಾರ ನನ್ನನ್ನು ಅವರ ಕೆಲಸದಿಂದ ವಜಾಗೊಳಿಸಿದ್ದಕ್ಕೆ ಕಾರಣ ಅವರು ನನಗೆ ವಂಚನೆ ಮಾಡಿ ಹಣವನ್ನು ನಿರ್ವಹಿಸಲು ಹೇಳುತ್ತಿದ್ದರು. ನಾನು ಅಂತಹ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ನಾನು ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಅದಕ್ಕಾಗಿಯೇ ನನ್ನನ್ನು ಕೆಲಸದಿಂದ ವಜಾ ಮಾಡಲಾಯಿತು. ನಾನು ಪ್ರಾಮಾಣಿಕನಾಗಿದ್ದಕ್ಕಾಗಿ ನನ್ನ ಕೆಲಸವನ್ನು ಕಳೆದುಕೊಂಡ ನಂತರ ಹಿಂದಿರುಗುತ್ತಿದ್ದೇನೆ. ನೀವು ಏನು ಯೋಚಿಸುತ್ತಿದ್ದೀರಿ? ನಾನು ನಿಮ್ಮ ಚೀಲಗಳೊಂದಿಗೆ ಓಡಿ ಹೋಗುತ್ತೇನೆ? ಮುದುಕ ನಗಲು ಆರಂಭಿಸಿದನು. ಇಲ್ಲ, ಅದು ಹಾಗೇ ಅಲ್ಲ. ಕೊನೆಗೆ ಆ ಹಳ್ಳಿ ತುಂಬ ಹತ್ತಿರದಲ್ಲಿದ್ದ ಆ ಸ್ಥಳವನ್ನು ತಲುಪಿದರು. ಅಲ್ಲಿ ಒಂದು ಪರ್ವತವಿತ್ತು. ಅದನ್ನು ದಾಟಬೇಕಾಗಿತ್ತು. ಪರ್ವತದ ಇನ್ನೊಂದು ಬದಿಯಲ್ಲಿ ಆ ಹಳ್ಳಿ ಬೆಟ್ಟಗಳ ತಪ್ಪಲಿನಲ್ಲಿ ಇತ್ತು. ಆ ವ್ಯಕ್ತಿ ಹುಡುಗನಿಗೆ, ನೋಡು ಮಗನೇ, ನನ್ನ ಹೆಗಲ ಮೇಲೆ ಒಂದು ಚೀಲ ಉಳಿದಿದೆ. ನಾನು ಅದರ ಭಾರವನ್ನು ಎತ್ತಿ ಪರ್ವತವನ್ನು ಏರಲು ಸಾಧ್ಯವಾಗುವುದಿಲ್ಲ. ನಾನು ಒಂಟಿಯಾಗಿ ಪರ್ವತವನ್ನು ಹತ್ತಬೇಕು. ನೀನು ಈ ಚೀಲವನ್ನು ತೆಗೆದುಕೊಳ್ಳುತ್ತೀಯಾ? ನಾನು ನಿನಗೆ ಇನ್ನೂ 3 ಚಿನ್ನದ ನಾಣ್ಯಗಳನ್ನು ಕೊಡುತ್ತೇನೆ ಎಂದು. ಹುಡುಗ ಹೇಳಿದನು, ಅದನ್ನು ನನಗೆ ಕೊಡು, ನಾನು ಅದನ್ನು ಎತ್ತಿಕೊಳ್ಳುತ್ತೇನೆ. ಹುಡುಗ 3 ಚೀಲಗಳನ್ನು ತೆಗೆದುಕೊಂಡು ನಿಧಾನವಾಗಿ ತನ್ನ ವೇಗದಲ್ಲಿ ಪರ್ವತವನ್ನು ಏರಲು ಆರಂಭಿಸಿದನು ಮತ್ತು ಆ ವ್ಯಕ್ತಿ ಮುಂದೆ ಚಲಿಸುತ್ತಿದ್ದನು, ಅವನಿಗಿಂತ ಕಡಿಮೆ ವೇಗದಲ್ಲಿ. ಮತ್ತು ಹುಡುಗನ ಬಳಿ ಹೀಗೆಂದನು, ನೀನು ಮುಂದುವರಿ, ಮೇಲಕ್ಕೆ ಹೋಗುತ್ತಲೇ ಇರು. ಮೇಲಕ್ಕೆ ತಲುಪಿ ಅಲ್ಲಿ ಕುಳಿತು ನನಗಾಗಿ ಕಾಯಿ, ನಾನು ಬರುತ್ತೇನೆ ಎಂದು ಹೇಳಿದ. ನೀನು ನಿನ್ನ ವೇಗದಲ್ಲಿ ಹೋಗು. ಹುಡುಗ ಸರಿ ಎಂದನು. ಅವನು ತನ್ನ ವೇಗವನ್ನು ಸ್ವಲ್ಪ ಹೆಚ್ಚಿಸಿದನು ಮತ್ತು ಅವನು ಅರ್ಧ ಪರ್ವತವನ್ನು ಹತ್ತಿದಾಗ ಅವನ ಮನಸ್ಸಿಗೆ ಒಂದು ಕೆಟ್ಟ ಆಲೋಚನೆ ಬಂದಿತು. ನಾನು ಈ 3 ಚೀಲಗಳನ್ನು ನನ್ನೊಂದಿಗೆ ತೆಗೆದುಕೊಂಡರೆ ಈ ಮುದುಕ ನನಗೆ ಏನು ಮಾಡುತ್ತಾನೆ ಎಂದು ಅವನು ಯೋಚಿಸಿದನು. ನಾನು ಓಡಿ ಹೋಗಬೇಕು. ಇದರಲ್ಲಿ ಒಂದರಲ್ಲಿ ತಾಮ್ರದ ನಾಣ್ಯಗಳಿವೆ, 2ರಲ್ಲಿ ಬೆಳ್ಳಿ ನಾಣ್ಯಗಳಿವೆ ಮತ್ತು 3ರಲ್ಲಿ ಗೊತ್ತಿಲ್ಲ, ಆದರೆ ಅದು ಚಿನ್ನದಾಗಿರಬೇಕು, ಏಕೆಂದರೆ ಅದು ಸಣ್ಣ ಕಟ್ಟು. ಹಾಗಾದರೆ ನಾನು ಈ 3 ನಾಣ್ಯಗಳೊಂದಿಗೆ ಓಡಿ ಹೋದರೆ ಆತ ನನಗೆ ಏನು ಮಾಡುತ್ತಾನೆ? ಅವರಿಗೆ ನನ್ನನ್ನು ಹಿಡಿಯಲು ಸಾಧ್ಯವಾಗುವುದಿಲ್ಲ. ನಾನು ಎಲ್ಲಿಗೆ ಹೋಗಿದ್ದೇನೆಂದು ಅವರಿಗೆ ತಿಳಿಯುವುದಿಲ್ಲ.
ಈ ಆಲೋಚನೆ ಹುಡುಗನಿಗೆ ಬರುತ್ತಲೇ ಇತ್ತು ಮತ್ತು ಅವನಿಗೆ ತನ್ನನ್ನು ತಾನು ತಡೆಯಲು ಸಾಧ್ಯವಾಗಲಿಲ್ಲ. ಅವನು ಓಡಲು ಪ್ರಾರಂಭಿಸಿದನು ಮತ್ತು ತನ್ನ ಮನೆಯನ್ನು ತಲುಪಿದನು. ಅವನು 3 ಚೀಲಗಳನ್ನು ಇಟ್ಟುಕೊಂಡಿದ್ದನು ಮತ್ತು ಚಿಕ್ಕದರಲ್ಲಿ ಚಿನ್ನದ ನಾಣ್ಯಗಳು ಇರುತ್ತವೆ ಎಂದು ಅವನು ಆಶಿಸುತ್ತಿದ್ದನು. ಅವನು ಮೊದಲು ಚೀಲವನ್ನು ತೆರೆದನು, ದೊಡ್ಡ ಕಲ್ಲುಗಳಿಂದ ತುಂಬಿತ್ತು. ಎರಡನೆಯದನ್ನು ತೆರೆದನು, ಅದರಲ್ಲೂ ಕಲ್ಲುಗಳಿದ್ದವು ಮತ್ತು ಮೂರನೆಯದಲ್ಲೂ ಕಲ್ಲುಗಳಿದ್ದವು. ಮೊದಲನೆಯದರಲ್ಲಿ ಪ್ರಮಾಣವು ಅಧಿಕವಾಗಿತ್ತು, ನಂತರ ಕಡಿಮೆಯಾಗಿತ್ತು ಮತ್ತು ನಂತರ ಮೂರನೆಯದರಲ್ಲಿ ಸ್ವಲ್ಪ ಕಡಿಮೆಯಾಗಿತ್ತು. ಈ ವ್ಯಕ್ತಿ ಏಕೆ ಸುಳ್ಳು ಹೇಳುತ್ತಿದ್ದ? ಏಕೆ ಸುಳ್ಳಿನ ನಾಟಕವಾಡಿದ? ತನ್ನದೇ ಆದ ಕಥೆಯನ್ನು ಹಣೆಯುತ್ತಿದ್ದಾನೆ ಎಂದು ಹುಡುಗನ ಮನಸ್ಸು ಕದಡಿತು. ಚಿಕ್ಕ ಚೀಲದಿಂದ ಕಲ್ಲುಗಳನ್ನು ತೆಗೆದಾಗ ಅವನಿಗೆ ಒಂದು ಕಾಗದದ ಚೀಟಿ ಕಾಣಿಸಿತು. ಅದರ ಮೇಲೆ, ಮಗನೇ, ಈ ರಾಜ್ಯದ ರಾಜ ನಾನು ನನಗಾಗಿ ಒಬ್ಬ ರಾಜಕುಮಾರನನ್ನು ಹುಡುಕುತ್ತಿದ್ದೆ. ನನಗೆ ಮಗುವಿಲ್ಲ. ನನ್ನ ಉತ್ತರಾಧಿಕಾರಿಯಾಗಿ ಘೋಷಿಸಬಹುದಾದ ರಾಜ್ಯದ ಮುಂದಿನ ರಾಜನನ್ನು ನಾನು ಹುಡುಕುತ್ತಿದ್ದೇನೆ ಮತ್ತು ನಾನು ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನು ಹುಡುಕುತ್ತಿದ್ದೇನೆ. ನೀನು ಇಂದು ಈ 3 ಚೀಲಗಳನ್ನು ಕದ್ದಿಲ್ಲದಿದ್ದರೆ, ಅದರೊಂದಿಗೆ ಓಡಿ ಹೋಗದಿದ್ದರೆ ಬಹುಶಃ ನೀನು ಈ ರಾಜ್ಯದ ರಾಜನಾಗುತ್ತಿದ್ದಿ. ಆದರೆ ನೀನು ನನಗೆ ಮೋಸ ಮಾಡಿದೆ. ಆ ಹುಡುಗ, ನಾನು ನನ್ನ ಜೀವನದುದ್ದಕ್ಕೂ ಪ್ರಾಮಾಣಿಕನಾಗಿದ್ದೆ, ಆದರೆ ಇಂದು ಒಂದು ತಪ್ಪು ಹೆಜ್ಜೆ ಇಟ್ಟೆ, ಎಲ್ಲವೂ ಹಾಳಾಯಿತು ಎಂದು ಅಳಲು ಪ್ರಾರಂಭಿಸಿದನು. ನಮ್ಮಲ್ಲಿ ಅನೇಕರು ತಮ್ಮ ಜೀವನದುದ್ದಕ್ಕೂ ಒಳ್ಳೆಯ ಗುಣಗಳೊಂದಿಗೆ ಮುಂದುವರಿಯುತ್ತಾರೆ, ಒಳ್ಳೆಯ ಹೆಜ್ಜೆಗಳನ್ನು ಇಡುವ ಮೂಲಕ ಮುಂದುವರಿಯುತ್ತಾರೆ. ಆದರೆ ಒಂದು ಹೆಜ್ಜೆ ಇಟ್ಟ ದುಷ್ಟತನದ ಬಲೆಯಲ್ಲೇ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಹೊರಬರಲು ಸಾಧ್ಯವಾಗುವುದಿಲ್ಲ. ಇಡೀ ಆಟ ಹಾಳಾಗುತ್ತದೆ. ಹಲವು ಬಾರಿ ದುಷ್ಟತನವು ನಿಮ್ಮ ಮೇಲೆ ದಾಳಿ ಮಾಡುತ್ತದೆ. ಆ ಒಳಗಿನ ರಾವಣನು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ. ಇಲ್ಲದಿದ್ದರೆ ವರ್ಷಗಳ ಕಠಿಣ ಪರಿಶ್ರಮ, ದುಷ್ಟತನವು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಿದಾಗಲೆಲ್ಲ ಜೀವನದ ಕಠಿಣ ಪರಿಶ್ರಮ ವ್ಯರ್ಥವಾಗುತ್ತದೆ. ಆ ಕ್ಷಣದಲ್ಲಿ ನೀವು ನಿಮ್ಮ ಜೀವನದುದ್ದಕ್ಕೂ ಏಕೆ ಪ್ರಾಮಾಣಿಕರಾಗಿದ್ದೀರಿ ಎಂಬುದನ್ನು ನೆನಪಿಡಿ. ಪ್ರಾಮಾಣಿಕತೆಗೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಮತ್ತೆ ಮುಂದಿನ ಅವಧಿಯಲ್ಲಿ ಇನ್ನೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು.